ಇಂದು ತಿಪ್ಪಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ರಾಜುರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಸುರೇಶ್ ರವರು, ಕಾರ್ಯದರ್ಶಿಗಳಾದ ರಾಮಯ್ಯ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಶಿವರಾಜ್ ರವರು, ಇತರೆ ಗಣ್ಯರು ಉಪಸ್ಥಿತರಿದ್ದರು. ಸರ್ವ ಸದಸ್ಯರಿಂದ ನನಗೆ ಆಯ್ಕೆ ಮಾಡಿದ್ದಾರೆ. ಆಮೇಲೆ ಕೃತಜ್ಞತೆ ಹೇಳ್ತೀನಿ. ಊರು ಗ್ರಾಮದವರು ಬಗಿನಗೆರೆ ಜನ ನನ್ನ 2 ಬಾರಿ ಗೆಲ್ಲಿಸರು. ಇವತ್ತು ಅವರ ಆದಿನ ಮೇಲೆ ನಾನು ಈ ಜಾಗ ನಿಂತ್ಕೊಳ್ಳೋಕ್ಕೆ ಸಹಕರಿಸಿದ್ದೀನಿ. ಮತ್ತು ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರು ಶಿವರಾಜಣ್ಣ ಮತ್ತು ಕಲ್ಕೆರೆ ಧನಂಜನ ಮತ್ತು ಪ್ರಾಧಿಕಾರಾಧ್ಯಕ್ಷರು ವೆಂಕಟೇಶ್ವರು, ಕಲ್ಕೆರೆ ಶಿವಣ್ಣವರು, ಆಮೇಲೆ ಬಾಲಣ್ಣವರು ಮತ್ತು ತಮ್ಮಣ್ಣವರು ಎಲ್ಲ ಸಹಕರಿಸಿ ನಾನು ಈ ಸಮಾಜದಲ್ಲಿ ಮಟ್ಟಿಗೆ ಪಂಚಾಯತಿಯಲ್ಲಿ ಅಧ್ಯಕ್ಷ ಮಾಡಿದ್ದಾರೆ. ಎಲ್ಲರ ಜೊತೆ ಮಾಡಿದ್ರೆ ನಾನು ಸರ್, ನಿಮ್ಮ ಅವಧಿಯಲ್ಲಿ ಏನು ಕನಸುಕೊಂಡಿದ್ರೆ ಅಭಿವೃದ್ಧಿ ಮಾಡಬೇಕು? ಗ್ರಾಮ ಕೇಂದ್ರ ಆಗಿರಲಿ, ಚರಂಡಿ ಆಗಿರಲಿ, ಬೀದಿ ದೀಪತ್ತಾಗಿರಲಿ, ನಾನು ಎಲ್ಲರೂ 12 ಜನ ಸದಸ್ಯರು ತಗೊಂಡು ಅವ್ರು ಏನು ಹೇಳ್ತಾನೆ 14 ಜನ ಸದಸ್ಯರುಗಳು ತಗೊಂಡು ಅವ್ರು ಏನು ಹೇಳ್ತಾರೆ ಅದು ಬುದ್ಧನಾಗಿ ಕೆಲಸ ಮಾಡ್ತೀನಿ. ಇನ್ನು ಉಳಿದ ಅವಧಿಗೆ ನೀವು ಅಧ್ಯಕ್ಷರಾಗಿರ್ತೀರಾ? ಇರ್ತಿ ಹಂಚಿಕೆ ಅದನ್ನು ಹೇಳ್ತಾ ಇಲ್ಲ ಸರ್. ಏನು ಹೇಳ್ತೀವಿ ನಾನೇ ಸರ್, ಕೂಡ ನಾನೇ ಮುಗಿಯೋವರೆಗೂ ಈ ಅವಧಿಗೆ ನಾನೇ ಅಂತ ಹೇಳಿ. ಈ ಭಾಗದ ಶಿವರಾಜಣ್ಣ ಅವರು ಇದ್ದಾರೆ, 2 ಮಾತಾಡಿ ಸರ್. ಏನಿವತ್ತು ಅಧ್ಯಕ್ಷರ ಚುನಾವಣೆಯಲ್ಲಿ ರಾಜುರವರನ್ನ ಸರ್ವ ಸದಸ್ಯರು ಸಹ ಪಕ್ಷಾತೀತವಾಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಇವತ್ತೇನು ಪಂಚಾಯತಿ ವಿಚಾರವಾಗಿ ಕೃತಜ್ಞತೆ ಸಲ್ಲಿಸ್ತಾ ಮತ್ತು ಬಾಲಣ್ಣವರ ಮತ್ತು ತಮ್ಮಣ್ಣವರ, ಡಿ.ಕೆ. ಸುರೇಶ್ ರವರ ಎಲ್ಲರ ಏನು ಆದೇಶದಂತೆ ಇವ್ರನ್ನ ಅಧ್ಯಕ್ಷರು ಮಾಡಲೇಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಏನು ಹೇಳಿದ್ರು ಅದರಂತೆ ಇವತ್ತು ನಡ್ಕೊಂಡಿದ್ದೀವಿ. ಅವರು ಸಹ ಮುಂದೆ ನಡ್ಕೋತಾರೆ. ದಯಮಾಡಿ ಇವತ್ತೇನು ಪಂಚಾಯಿತಿ ವಿಚಾರದಲ್ಲಿ ಕುಡಿಯೋ ನೀರು, ರಸ್ತೆ ಮತ್ತು ಜನರ ಸಮಸ್ಯೆ ಕುಂದುಕೊರತೆ ಅವನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರೆ ಅಧ್ಯಕ್ಷರು. ಏಕೆಂದರೆ ಹಿಂದೆ ಇದ್ದವರು ಅವರೇ, ಆದರೆ ದಲಿತ ಜನರಲ್ ಅಧ್ಯಕ್ಷರಾಗಿ ಬಂದಿರ್ತಕ್ಕಂಥ ಈ ವಿಚಾರದಲ್ಲಿ ರಾಜಣ್ಣವರು ಒಂಚೂರು ಕೊರತೆ ಆಗಿತ್ತು ಅಂತಕ್ಕಂಥ ಒಂದು ವಿಚಾರನ ಇನ್ನು ಬಿಟ್ಟು ಕೆಲಸನ ಮಾಡಬೇಕು. ಉತ್ತಮವಾಗಿ ಕೆಲಸವನ್ನು ಮಾಡಿ ಪಂಚಾಯಿತಿಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕು ಅಂತಕ್ಕಂಥ ಒಂದು ಮಾತನ್ನು, ಆಶಯವನ್ನು ಹೇಳ್ತಾ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ.